ಎಲ್ಲರಿಗೂ TM ಎಜುಕೇಷನ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಸಮಾಜ ವಿಜ್ಞಾನ 6ನೇ ತರಗತಿ ಭಾಗ 1ರ ಒಂದನೇ ಅಧ್ಯಾಯವಾದ ಇತಿಹಾಸದ ಪರಿಚಯ ಮತ್ತು ಆರಂಭಿಕ ಸಮಾಜ. ನೋಡ್ರಿ, ನಾವು ಮೊದಲನೇ ತರಗತಿಯಲ್ಲಿ ತಿಳಿದುಕೊಂಡಿದ್ದೇವೆ ಇತಿಹಾಸ ಎಂದರೇನು, ಇತಿಹಾಸ ಏಕೆ ಬೇಕು ಮತ್ತು ಇತಿಹಾಸದ ಪಿತಾಮಹ ಯಾರು ಮತ್ತು ಇತಿಹಾಸದಲ್ಲಿ ಮತ್ತು ಆಧಾರಗಳಲ್ಲಿ ಎಷ್ಟು ಪ್ರಕಾರಗಳು ಮತ್ತು ಇತಿಹಾಸದ ಆಧಾರಗಳಲ್ಲಿ ಎಷ್ಟು ಪ್ರಕಾರಗಳು, ಇತಿಹಾಸದಲ್ಲಿ ಕಾಲಗಣನೆ ಏಕೆ ಬೇಕು ಹಾಗೂ ಆರಂಭಿಕ ಸಮಾಜ ಮತ್ತು ಇತಿಹಾಸದಲ್ಲಿ ಎಷ್ಟು ಕಾಲಗಳಾಗಿ ವಿಂಗಡಿಸಿದ್ದೇವೆ ಅನ್ನೋದು ನಾವು ನೋಡಿಕೊಂಡಿದ್ದೆವು. ಮತ್ತು ಪ್ರಾಗೈತಿಹಾಸಿಕ ಕಾಲದಲ್ಲಿ 3 ಹಂತಗಳಿವೆ. ಅವು ಯಾವಂದ್ರೆ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ. ನಾವು ಮೊದಲನೇ ತರಗತಿಯಲ್ಲಿ ಹಳೆಯ ಶಿಲಾಯುಗ ಹಾಗೂ ಹಳೆಯ ಶಿಲಾಯುಗದ ಬಗ್ಗೆ ನಾವು ತಿಳಿದುಕೊಂಡಿದ್ದೆವು. ಈಗ ಮಧ್ಯ ಶಿಲಾಯುಗದ ಬಗ್ಗೆ ತಿಳಿದುಕೊಳ್ಳೋಣ. ನೋಡ್ರಿ ಸ್ನೇಹಿತರೆ, ಇದು ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲವಾಗಿದೆ. ನೋಡ್ರಿ, ಹಳೆಯ ಶಿಲಾಯುಗ ಮತ್ತು ನವಶಿಲಾಯುಗದ ನಡುವಿನ ಸ್ಥಿತ್ಯಂತರ ಕಾಲ ಯಾವುದು ಅಂಥೇಳಿ ಪ್ರಶ್ನೆಯನ್ನು ಕೇಳಬಹುದು. ಅದು ಯಾವುದೆಂದರೆ ಮಧ್ಯ ಶಿಲಾಯುಗ. ಆದ್ದರಿಂದ ಇದನ್ನು ಮಧ್ಯ ಶಿಲಾಯುಗ ಎಂದು ಕರೆಯಲಾಗಿದೆ. ಈ ಕಾಲದ ಮಾನವರು ದೊಡ್ಡ ದೊಡ್ಡ ಶಿಲಾ ಉಪಕರಣಗಳ ಬದಲು ಕೌಶಲ್ಯಭರಿತ ಕಿರು ಶಿಲಾಯುಧಗಳನ್ನು ಬಳಸಲಾರಂಭಿಸಿದರು. ಆದ್ದರಿಂದ ಈ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಅಥವಾ ಮೈಕ್ರೋಲಿಥಿಕ್ ಏಜ್ ಎಂದು ಕರೆಯಲಾಗಿದೆ. ನೋಡ್ರಿ, ಪ್ರಾಗೈತಿಹಾಸಿಕ ಮಾನವರ ಜನಜೀವನ ಕಾಲ್ಪನಿಕವಾದ ಒಂದು ಪಾರ್ಟ್ 1 ಇತಿಹಾಸದ 6ನೇ ತರಗತಿಯ ಭಾಗ 1ರ ಅಧ್ಯಾಯದಲ್ಲಿ ಕೊಡಲಾಗಿದೆ. ಈ ಕಿರು ಆಯುಧಗಳನ್ನು ಬಾಣದ ತುದಿಗೆ ಅಥವಾ ಕಟ್ಟಿಗೆಯ ತುದಿಗೆ ಸಿಕ್ಕಿಸಿ ಭರ್ಜಿಯಂತೆ ಬಳಸಿ ಬೇಟೆಯನ್ನು ಮೊದಲಿನ ಮಾನವರು ಆಡುತ್ತಿದ್ದರು. ಕಾಡು ಧಾನ್ಯಗಳನ್ನು ಆಹಾರಕ್ಕಾಗಿ ಸಂಗ್ರಹಿಸುತ್ತಿದ್ದರು. ನೋಡ್ರಿ, ನೋಡ್ರಿ, ಮಧ್ಯಶಿಲಾಯುಗದ ಮಾನವರು ಆಹಾರಕ್ಕಾಗಿ ಏನನ್ನು ಸಂಗ್ರಹಿಸುತ್ತಿದ್ದರು ಅಂಥೇಳಿ ಪ್ರಶ್ನೆ ಕೇಳಿದ್ರೆ ಕಾಡು ಹಾಗೂ ಧಾನ್ಯಗಳನ್ನು ಅಂಥೇಳಿ ಆನ್ಸರ್ ಬರಿಬೇಕು. ಧಾನ್ಯಗಳಾಗಲಿ ಬೇಟೆಗಳಾಗಲಿ ನಿರಂತರವಾಗಿ ದೊರಕುತ್ತಿರಲಿಲ್ಲ. ಅವರಿಗೆ ಧಾನ್ಯಗಳಾಗಲಿ ಅಥವಾ ಬೇಟೆಗಳಾಗಲಿ ಅವರಿಗೆ ನಿರಂತರವಾಗಿ ದೊರಕುತ್ತಿರಲಿಲ್ಲ. ಅನೇಕ ವೇಳೆ ಹಸಿವಿನಿಂದ ಕಾಲ ಕಳೆಯಬೇಕಾದ ಸಂದರ್ಭಗಳು ಬರುತ್ತಿದ್ದವು. ಅವರು ನೋಡ್ರಿ, ಒಂದೊಂದು ಸಲ ಹಸಿವಿನಿಂದ ತಮ್ಮ ಕಾಲವನ್ನು ಕಳೀತಿದ್ರು. ಅದಕ್ಕಾಗಿ ಇವರು ಕಂಡುಕೊಂಡ ಮಾರ್ಗ ಎಂದರೆ ಬೇಟೆಯ ಸಂದರ್ಭದಲ್ಲಿ ಗಾಯಗೊಂಡ ಬದುಕುಳಿದ ಪ್ರಾಣಿ ಅಥವಾ ಮರಿಗಳನ್ನು ತಂದು ತಮ್ಮೊಟ್ಟಿಗೆ ಸಾಕುವುದು. ಒಂದು ವಿಧದಲ್ಲಿ ಈ ಪ್ರಾಣಿಗಳು ಅವರಿಗೆ ಕಾಯ್ದಿರಿಸಿದ ತುರ್ತುಕಾಲದ ಆಹಾರಗಳಾಗಿ ಬಳಕೆಯಾಗುತ್ತಿದ್ದವು. ಇದು ನಿಧಾನವಾಗಿ ಪಶುಪಾಲನೆಗೆ ಚಾಲನೆ ಕೊಟ್ಟಿತು. ನೋಡ್ರಿ, ಇದು ಏನಾಗಿತ್ತಂದ್ರೆ ನಿಧಾನವಾಗಿ ಪಶುಪಾಲನೆಯನ್ನು ಮಾಡಲು ಚಾಲನೆಯನ್ನು ನೀಡಿತು. ಮಧ್ಯಶಿಲಾಯುಗದ ಮಾನವರು ತಮ್ಮ ಪಶುಗಳ ಆಹಾರಕ್ಕಾಗಿ ನಿರಂತರ ಅಲೆದಾಡುತ್ತಿದ್ದರು. ಬಿಡುವಿನ ವೇಳೆಯಲ್ಲಿ ಬಿಟ್ಟ ಸ್ಥಳಗಳ ಕಲ್ಲಾಸರೆಗಳ ಮೇಲೆ ಚಿತ್ರಗಳನ್ನು ಬಿಡಿಸ್ತಿದ್ರು. ನೋಡ್ರಿ, ಬಿಡುವಿನ ಸಮಯದಲ್ಲಿ ಅವರು ಸ್ಥಳಗಳ ಕಲ್ಲಾಸರೆಗಳ ಮೇಲೆ ಏನು ಮಾಡ್ತಿದ್ರು ಅಂದ್ರೆ ಚಿತ್ರಗಳನ್ನು ಅವರು ಬಿಡಿಸ್ತಿದ್ರು. ಪ್ರಾಣಿಗಳ ಚರ್ಮಗಳನ್ನು ತಮ್ಮ ಮೇಲ್ಹೊದಿಕೆಗಳಾಗಿ ಬಳಸುತ್ತಿದ್ದರು. ಪ್ರಾಣಿಗಳ ಚರ್ಮವನ್ನು ಅವರು ಏನಾಗಿ ಬಳಸುತ್ತಿದ್ದರು ಅಂಥೇಳಿ ಪ್ರಶ್ನೆ ಕೇಳ್ಬೋದು. ಮೇಲ್ಹೊದಿಕೆಗಳಾಗಿ ಬಳಸುತ್ತಿದ್ದರು. ಬೆಂಕಿಯ ಪರಿಚಯ ಚೆನ್ನಾಗಿ ಇದ್ದಿತ್ತು. ಈ ಕಾಲದ ನೆಲೆಗಳಲ್ಲಿ ಮಧ್ಯಪ್ರದೇಶದ ಭೀಮ್ಬೇಡ್ಕಾ ಇಂಪಾರ್ಟೆಂಟ್. ನೋಡ್ರಿ, ಇದು ಮಧ್ಯಪ್ರದೇಶದ ಭೀಮ್ಬೇಡ್ಕಾ, ಅಹಮದ್ಗರ್, ಕರ್ನಾಟಕದ ಬ್ರಹ್ಮಗಿರಿ, ಕನಗನಹಳ್ಳಿ, ರಾಜಸ್ಥಾನದ ಬಾಗೂರ, ಗಣೇಶ್ವರ, ಪಶ್ಚಿಮ ಬಂಗಾಳದ ಬಿರಭಾನ್ಪುರ, ಆಂಧ್ರ ಪ್ರದೇಶದ ವಾನ್ಪಸಾರಿ, ಉತ್ತರ ಪ್ರದೇಶದ ಸರಾಯ ನಹರ್ರಾಯ್, ಮಹಾದಹ ಮುಂತಾದವು ಪ್ರಮುಖವಾದವು. ಮಧ್ಯಶಿಲಾಯುಗದ ಕಾಲವು ಇಂದಿಗೆ 12,000 ವರ್ಷಗಳಿಂದ 9,000 ವರ್ಷಗಳವರೆಗೆ ಇದ್ದಿತೆಂದು ಸಾಮಾನ್ಯವಾಗಿ ಗುರುತಿಸಲಾಗಿದೆ. ನೋಡ್ರಿ, ಈ ಕಾಲವು ಎಷ್ಟರಿಂದ ಎಷ್ಟು ವರ್ಷಗಳವರೆಗೆ ಗುರುತಿಸುವುದಂತ ಪ್ರಶ್ನೆ ಕೇಳಿದ್ರೆ 12,000ದಿಂದ 9,000 ವರ್ಷಗಳವರೆಗೆ ಇತ್ತೆಂದು ನೋಡ್ರಿ
12,000 ವರ್ಷಗಳಿಂದ 9,000 ವರ್ಷಗಳವರೆಗೆ ಇತ್ತು ಅಂಥೇಳಿ ಸಾಮಾನ್ಯವಾಗಿ ನಾವು ಗುರುತಿಸುತ್ತೇವೆ. ನೋಡ್ರಿ, ಈಗ ನವಶಿಲಾಯುಗ. ಈಗ ನೋಡ್ರಿ, ನಾವು ಮೊದಲನೇದಾಗಿ ಹಳೆ ಶಿಲಾಯುಗ ನೋಡಿದೆವು, ಎರಡನೇದಾಗಿ ಮಧ್ಯ ಶಿಲಾಯುಗ, ಮೂರನೇದಾಗಿ ನವಶಿಲಾಯುಗ. ಮಧ್ಯ ಶಿಲಾಯುಗದ ಮಾನವರು ಪಶುಪಾಲಕರಾಗಿದ್ದರು. ಮಧ್ಯ ಶಿಲಾಯುಗದ ಮಾನವರು ಏನಾಗಿದ್ರು ಅಂದ್ರೆ ಪಶುಪಾಲಕರಾಗಿದ್ದರು. ಅವರಿಗೂ ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗುತ್ತಿತ್ತು. ಆದ್ದರಿಂದ ಆ ಜನರು ಆಹಾರಕ್ಕಾಗಿ ಅಲೆಯುವುದನ್ನು ಬಿಟ್ಟು ನವಶಿಲಾಯುಗದಲ್ಲಿ ಆಹಾರವನ್ನು ಉತ್ಪಾದನೆ ಮಾಡಲು ಅವರು ಮುಂದಾದರು. ನವಶಿಲಾಯುಗದಲ್ಲಿ ನದಿ ತೀರಗಳಲ್ಲಿ ಫಲವತ್ತಾದ ಮೆಕ್ಕಲು ಮಣ್ಣಿನಲ್ಲಿ ಕೃಷಿಯನ್ನು ಆರಂಭಿಸಿದರು. ಅವರು ಆರಂಭಿಸಿದರು. ಕೃಷಿಯು ನವಶಿಲಾಯುಗದ ಜನರಿಗೆ ಧಾನ್ಯವನ್ನು ಮತ್ತು ಅವರು ಪಶುಗಳಿಗೆ ಮೇವನ್ನು ಪೂರೈಸುತ್ತಿತ್ತು. ಆದ್ದರಿಂದ ಅಲೆಮಾರಿ ಬದುಕನ್ನು ತೊರೆದು ಸೂಕ್ತ ಪ್ರದೇಶದಲ್ಲಿ ನೆಲೆಸಲಾರಂಭಿಸಿದರು. ಹೀಗೆ ಕೃಷಿಯು ಸಾಂಸ್ಕೃತಿಕ ಮತ್ತು ನಾಗರಿಕತೆಗಳ ಉದಯಕ್ಕೆ ಮೊದಲ ಹೆಜ್ಜೆಯಾಯಿತು. ನೋಡ್ರಿ, ಕೃಷಿಯು ಸಾಂಸ್ಕೃತಿಕ ಮತ್ತು ನಾಗರಿಕತೆಗಳ ಉದಯಕ್ಕೆ ಏನಾಯಿತು? ಮೊದಲ ಹೆಜ್ಜೆಯಾಯಿತು. ಭಾರತ ಉಪಖಂಡದಲ್ಲಿ ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡುಬಂದಿವೆ. ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್. ಕೃಷಿಯ ಆರಂಭಿಕ ಕುರುಹುಗಳು ಯಾವ ನೆಲೆಯಲ್ಲಿ ಕಂಡು ಬಂದಿವೆ ಅಂದರೆ ಪಾಕಿಸ್ತಾನದ ನೋಡ್ರಿ, ಕೃಷಿಯ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡುಬಂದಿವೆ. ಇದು ಪ್ರಶ್ನೆ ಕೇಳ್ಬೋದು. ಕೃಷಿಯ ಆರಂಭಿಕ ಕುರುಹುಗಳು ಎಲ್ಲಿ ಕಂಡು ಬಂದವಂದ್ರೆ ಪಾಕಿಸ್ತಾನದ ಮೆಹರ್ಗರ್ ನೆಲೆಯಲ್ಲಿ ಕಂಡು ಬಂದಿವೆ. ಇಲ್ಲಿನ ಜನರು ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿದರೆ, ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ಜನರು ನೆಲದೊಳಗೆ ಗುಹೆಗಳನ್ನು ನಿರ್ಮಿಸಿಕೊಂಡಿದ್ರು. ನೋಡ್ರಿ, ನವಶಿಲಾಯುಗದ ಮಾನವರು ತಮ್ಮ ವಾಸಕ್ಕೆ ಒಣ ಇಟ್ಟಿಗೆಗಳಿಂದ ಮನೆಗಳನ್ನು ನಿರ್ಮಿಸಿದರೆ, ಕಾಶ್ಮೀರದ ಬುರ್ಜ್ ಹೋಮ್ ಪ್ರದೇಶದ ಜನರು ನೆಲದಾಗ ಗುಹೆಯಲ್ಲಿ ತಮ್ಮ ಮನೆಯನ್ನು ನಿರ್ಮಿಸಿಕೊಂಡಿದ್ದರು. ಕೃಷಿಯಲ್ಲಿ ಉತ್ಪಾದಿಸಿದ ಧಾನ್ಯವನ್ನು ಸಂಗ್ರಹಿಸಿಡುವ ಸಮಸ್ಯೆ ಎದುರಾದಾಗ ಕೈಯಿಂದ ಮಣ್ಣಿನ ಮಡಕೆ ಮಾಡುವ ವಿಧಾನ ಕಂಡುಕೊಂಡರು. ನೋಡ್ರಿ, ಕೈಯಿಂದ ಮಡಕೆ ಮಾಡುವ ವಿಧಾನವನ್ನು ಅವರು ಕಂಡುಕೊಂಡರು. ಅಲ್ಲದೆ ಹರೆಯುವ, ಕುಟ್ಟುವ, ಬೀಸುವ ಸಾಧನಗಳನ್ನು ಬಳಕೆಗೆ ತಂದರು. ಅವರು ಹೆರೆಯುವ ಹಾಗೂ ಕುಟ್ಟುವ ಮತ್ತು ಬೀಸುವ ಸಾಧನಗಳನ್ನು ಬಳಕೆಗೆ ತಂದರು. ನವಶಿಲಾಯುಗದ ಮಾನವರು ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬಂದವು. ನೋಡ್ರಿ, ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಏನದಾವ ಅಂದ್ರೆ ಏಳಿಗೆಗೆ ಬಂದವು. ಚಕ್ರದ ಪರಿಚಯವಾದ ನಂತರ ನೋಡ್ರಿ, ಈ ಕಾಲದಲ್ಲಿ ಆರಂಭಿಕ ಹಳ್ಳಿಗಳು ಏಳಿಗೆಗೆ ಬರ್ತಾವು. ಚಕ್ರದ ಪರಿಚಯವಾದ ನಂತರ ಗುಣಾತ್ಮಕ ವೈವಿಧ್ಯಮಯ ಮಡಕೆಗಳ ತಯಾರಿಕೆ ಸಾಧ್ಯ ಆಗ್ತದೆ. ಈ ಕಾಲದಲ್ಲಿ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ನಯಗೊಳಿಸಿ ಬಳಸ್ತಿದ್ರು. ನೋಡ್ರಿ, ನವಶಿಲಾಯುಗದಲ್ಲಿ ಕಲ್ಲಿನ ಆಯುಧಗಳನ್ನು ಚೆನ್ನಾಗಿ ಉಜ್ಜಿ ಅದನ್ನು ಹೊಸದಾಗಿ ಮಾಡಿ ಅವರು ಬಳಸ್ತಿದ್ರು ನವಶಿಲಾಯುಗದ ಮಾನವರು. ಬಳ್ಳಾರಿ ಸಮೀಪದ ಸಂಗನಕಲ್ಲು ಈ ರೀತಿ ಆಯುಧ ಉತ್ಪಾದನಾ ನೆಲೆಯಾಗಿತ್ತು. ಬಳ್ಳಾರಿ ಸಮೀಪದ ಸಂಗನಕಲ್ಲು ಅವರಿಗೆ ಉತ್ಪಾದನಾ ನೆಲೆಯಾಗಿತ್ತು. ವಿಶೇಷವಾಗಿ ಕೈಗೊಡಲಿ ಮೊಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಬಳಸ್ತಿದ್ರು. ಅವರು ವಿಶೇಷವಾಗಿ ಮೊಳೆಗಳಿಂದ ತಯಾರಿಸಿದ ಆಯುಧಗಳನ್ನು ಉಪಯೋಗ ಮಾಡ್ತಿದ್ರು. ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಕ್ಲಿಹಾಳ, ಟಿ. ನರಸೀಪುರ, ಉತ್ನೂರು, ಬಿಹಾರದ ಚಿರಾಂಡ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳು ಕಂಡುಬಂದಿವೆ. ನೋಡ್ರಿ, ಇದು ಭಾಳ ಇಂಪಾರ್ಟೆಂಟ್ ಅದ. ನವಶಿಲಾಯುಗದ ನೆಲೆಗಳು ಎಲ್ಲಿ ಕಂಡು ಬಂದಿವೆ ಅಂತ ಹೇಳಿ ಕೇಳೋಣ. ಪ್ರಶ್ನೆ ಕೇಳ್ತಾರ GPSTR ಒಳಗೆ ಇಂಪಾರ್ಟೆಂಟ್ ಅದ. ಕರ್ನಾಟಕದ ಬನಹಳ್ಳಿ, ಬ್ರಹ್ಮಗಿರಿ, ಬೂದಿಹಾಳ, ಹಳ್ಳೂರು, ಪಿಕ್ಲಿಹಾಳ, ಟಿ. ನರಸೀಪುರ, ಉತ್ನೂರು, ಬಿಹಾರದ ಚಿರಾಂಡ ಈ ಮುಂತಾದ ಕಡೆಗಳಲ್ಲಿ ನವಶಿಲಾಯುಗದ ನೆಲೆಗಳು ಕಂಡು ಬರ್ತಾವು. ಸಾಮಾನ್ಯವಾಗಿ ಇದರ ಕಾಲವನ್ನು 9,000ದಿಂದ 5,000 ವರ್ಷಗಳವರೆಗೆ ನಾವು